ಇವತ್ತು DC ವರ್ಸಸ್ CSK ಮ್ಯಾಚ್ನ ಪ್ರಿವ್ಯೂ ಮತ್ತು ಪ್ರೆಡಿಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ಶೇರನ್ನು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋಣ. ಇವತ್ತಿನ ಮ್ಯಾಚ್ ನಡೀತಾ ಇರೋಂಥದ್ದು ಡೆಲ್ಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ. ಈ ಸ್ಟೇಡಿಯಂನ ಪಿಚ್ ರಿಪೋರ್ಟ್ ನೋಡೋದಾದ್ರೆ ಬ್ಯಾಟಿಂಗ್ ಪಿಚ್ ಕೊಡ್ತಾರೆ. ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ 200+ ಇಲ್ಲಿ ಹೊಡಿಲೇಬೇಕು. 200+ ಅನ್ನೋದು ಈ IPL ಅಲ್ಲಿ ಒಂಥರ ಸೆಟ್ ಆಗೋಗಿದೆ, ಬೆಂಚ್ ಮಾರ್ಕ್ ಆಗೋಗಿದೆ. ಇನ್ನು ನೆಕ್ಸ್ಟು ಲಾಸ್ಟು ಕಳೆದ 4-5 ಮ್ಯಾಚಲ್ಲಿ 160 ಒಳಗಡೆ ಟೀಮ್ ಫಸ್ಟ್ ಬ್ಯಾಟಿಂಗ್ ಆಡಿದಂಥ ಟೀಮು ರೆಸ್ಟ್ರಿಕ್ಟ್ ಆಗ್ತಾರೆ ಅನ್ನೋ ನೋಡ್ತಾ ಇದ್ದೀವಿ. ಈ ಮ್ಯಾಚ್ ಏನಾಗುತ್ತಪ್ಪ ಅಂದರೆ 200+ ಬಂದೇ ಬರುತ್ತೆ. ಇನ್ನು ನೆಕ್ಸ್ಟು ಇಲ್ಲಿ ಬೌಲಿಂಗು ಕೂಡ ಚೆನ್ನಾಗಿ ಮಾಡೋ ಚಾನ್ಸಸ್ ಇದೆ. ಮತ್ತು ನೆಕ್ಸ್ಟು ಇನ್ನು ಎರಡು ಟೀಮ್ನ ಹೆಡ್ ಟು ಹೆಡ್ ನೋಡೋದಾದರೆ, ಎರಡು ಟೀಮ್ಗಳು 32 ಮ್ಯಾಚ್ ಆಡಿವೆ. ಅದರಲ್ಲಿ CSK 20 ಮ್ಯಾಚ್ಗಳನ್ನ ಗೆದ್ದು ಪ್ರಾಬಲ್ಯ ಸಾಧಿಸಿದೆ. ಅದೇ ರೀತಿ ಡೆಲ್ಲಿ ಕ್ಯಾಪಿಟಲ್ಸ್ ಅವರು 12 ಮ್ಯಾಚ್ ಗೆದ್ದಿದ್ದಾರೆ. ಇನ್ನು ಎರಡು ಟೀಮ್ನ ಹೆಡ್ ಟು ಹೆಡ್ಡು ಡೆಲ್ಲಿಲಿ ನೋಡೋದಾದರೆ, ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಡೆಲ್ಲಿಲೂ ಕೂಡ ಅಷ್ಟಾಗಿ ಪ್ರಾಬಲ್ಯ ಸಾಧಿಸೋಕ್ಕಾಗಿಲ್ಲ. ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಡೆಲ್ಲಿಲೂ ಕೂಡ 2 ಮ್ಯಾಚ್ ಅಷ್ಟೇ ಗೆಲ್ಲೋಕ್ಕಾಗಿರೋದು. CSK ಅವರು ಡೆಲ್ಲಿಲೂ ಕೂಡ ಪ್ರಾಬಲ್ಯ ಸಾಧಿಸಿ 6 ಮ್ಯಾಚ್ ಗೆದ್ದಿದ್ದಾರೆ. ಇನ್ನು ಎರಡು ಟೀಮ್ನ ಹೆಡ್ ಟು ಹೆಡ್ ಆದ ನಂತರ ಎರಡು ಟೀಮ್ಗಳು ಕಡೆ ಯಾವ ಪ್ಲೇಯರ್ಸು ಚೆನ್ನಾಗಿ ಆಡ್ಬೋದು, ಕೀ ಪ್ಲೇಯರ್ ಟು ವಾಚ್ ಯಾರಾಗ್ಬೋದಪ್ಪ ಅಂದರೆ, ಲಾಸ್ಟ್ ಮ್ಯಾಚು ಋತುರಾಜ್ ಗಾಯಕ್ವಾಡ್ ಅವರು ಚೆನ್ನಾಗಿ ಆಡ್ತಾರೆ ಅಂತೇಳಿದೆ. ಅದೇ ರೀತಿ ಅವರು ಚೆನ್ನಾಗಿ ಆಡಿದ್ರು. ಇನ್ನು ಇವತ್ತಿನ ಮ್ಯಾಚಲ್ಲಿ ಯಾರಪ್ಪ ಚೆನ್ನಾಗಿ ಆಡ್ಬೋದು ಅಂದರೆ, ಡೆವಾಲ್ಡ್ ಬ್ರೆವಿಸ್ ಮತ್ತು ಶಿವಮ್ ದುಬೆ ಕಡೆಯಿಂದ ಒಂದು ಒಳ್ಳೆ ಕಾಂಟ್ರಿಬ್ಯೂಟ್ ಬರುತ್ತೆ. ಇನ್ನು ನೆಕ್ಸ್ಟು ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಬ್ಯಾಟಿಂಗಲ್ಲಿ ನೋಡೋದಾದರೆ, ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ಬ್ಯಾಟಿಂಗಲ್ಲಿ ಲಾಸ್ಟ್ ಮ್ಯಾಚು KL ರಾಹುಲ್ ಅವರು ಚೆನ್ನಾಗಿ ಆಡ್ತಾರೆ ಅಂತ ಹೇಳಿದೆ. ಅದೇ ರೀತಿ ಚೆನ್ನಾಗಿ ಆಡಿದ್ರು. ಇವತ್ತು ಕೂಡ ಓಪನಿಂಗ್ ಪಾರ್ಟ್ನರ್ಶಿಪ್ ನಿಶಾಂಕ ಮತ್ತು KL ರಾಹುಲ್ ಅವರು ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು ಬೌಲಿಂಗ್ ಕಡೆ ಬರೋದಾದರೆ, ಚೆನ್ನೈ ಕಡೆ ಬೌಲಿಂಗ್ನಲ್ಲಿ ನೂರ್ ಅಹಮದ್ ಅವರು ಒಳ್ಳೆ ಕಾಂಟ್ರಿಬ್ಯೂಟ್ನ ನೀಡ್ತಾರೆ ಮತ್ತು ಜೆಮಿ ಓವರ್ಟನ್ ಅವರು ಕೂಡ ಒಳ್ಳೆ ಕಾಂಟ್ರಿಬ್ಯೂಟ್ನ ನೀಡ್ತಾರೆ ಅಂತ ಹೇಳ್ತೀನಿ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಬೌಲಿಂಗ್ ಬರೋದಾದರೆ, ಕುಲ್ದೀಪ್ ಯಾದವ್ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಬೌಲಿಂಗಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅಂತ ಹೇಳ್ತೀನಿ. ಅದೇ ರೀತಿ ನಟರಾಜನೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು. ಇನ್ನು ಇವತ್ತಿನ ಮ್ಯಾಚ್ನ ನಾನು ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಗೆಲ್ತಾರೆ ಅಂತ ಹೇಳ್ತೀನಿ. ನಿಮ್ಮ ಪ್ರೆಡಿಕ್ಟ್ ಏನಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.